ಇವೆಲ್ಲ ನದಿಗಳು ಸಿಕ್ಕುತ್ತೆ. ಬಟ್ ಸರಸ್ವತಿದು ನಮ್ಮ ಋಷಿ ಮುನಿಗಳು ಮತ್ತು ನಮ್ಮ ಹಳೆ ಟೆಕ್ಸ್ಟ್ನೆಲ್ಲ ನಾವು ಸರಸ್ವತಿಲಿ ಹಿಂಗೆ ಆಟ ಆಡಿದ್ವಿ, ಹಂಗೆ ಆಟ ಆಡಿದ್ವಿ, ಸರಸ್ವತಿ ನದಿ ಹಿಂಗೆ ಹರಿತಾ ಇತ್ತು, ಇಷ್ಟು ಬೋರ್ಗರತೆ ಇರ್ತಾ ಇತ್ತು, ಈ ಥರ ಎಲ್ಲ ನೋಡಿಫೈ. ಬಟ್ ನಾವು ಇಂಡಿಯಾದಲ್ಲಿ ಎಲ್ಲೂ ನೋಡ್ರು ಸರಸ್ವತಿ ನದಿನೇ ಕಾಣಿಸ್ತಾ ಇಲ್ಲ. ಆಮೇಲೆ ಅವ್ರಿಗೆ ಗೊತ್ತಾಗಿದೆ ಏನಪ್ಪ ಅಂದರೆ, ಸರಸ್ವತಿ ನದಿ ಒಂದು ಕಾಮನ್ ನಾರ್ಮಲ್ ಮೆಕ್ಯಾನಿಸಮ್. ಒಂದು ನದಿಗೂ ಸಹ ಏನು ಒಂದು ಸ್ವಲ್ಪ ವರ್ಷಗಳಾದಮೇಲೆ ಡಿಪ್ಲೀಟ್ ಆಗೋದು ಶುರು ಮಾಡ್ತಾ ಹೋಗುತ್ತೆ. ಸೊ ಹಾಗೆ ಸರಸ್ವತಿ ನದಿ ಅದು ಡಿಪ್ಲೀಟ್ ಆಗಿರಬೇಕು, ಅಥವಾ ಅದೇನಾಗುತ್ತೆ ಒಳಗಡೆ ಅಂದರೆ ಅದ್ರ ಮೇಲೆ ಮಣ್ಣನ್ನು ಮುಚ್ಕೊಂಡು, ಇವಾಗ ಸಹಾರಾ ಡೆಸರ್ಟ್ ಅನ್ನೋ ಅದನ್ನೂ ಸಹ ಒಂದೇನು ವಾಟರ್ ಬೆಡ್ ಮೇಲೆ ಫ್ಲೋಟ್ ಆಗ್ತಾ ಇದೆ ಡೆಸರ್ಟ್ ಅಂತ. ಅಂದರೆ ಅದು ಅಷ್ಟು ಎಕಾನಾಮಿಕಲ್ ಆಗಿ ನಾವು ತಿರ್ಗಾ ನೀರನ್ನ ಆಚೆಗೆ ತೆಗಿಯೋಕ್ಕಾಗದೇ ಇರೋವಷ್ಟು ಆಳದಲ್ಲಿರುತ್ತೆ ಅಂತ. ಸೊ ಅದೇ ರೀತಿ ನಾವು ರಾಜಸ್ಥಾನಲ್ಲಿರುವಂಥ ಅಲ್ಲಿ ಡೆಸರ್ಟು ಸಹ ಆಳದಲ್ಲಿ ನೀರು ಹರಿತಾ ಇದೆ ಅನ್ನುವಂಥದ್ದನ್ನು ಇದು ಮಾಡಿದೆ. ಅದು ಸರಸ್ವತಿ ವ್ಯಾಲಿ ಅಂತ. ಮತ್ತು ಇಲ್ಲಿ ಸಿಗ್ತಲ್ಲ ಆರ್ಟಿಕ್ರಾಫ್ಟ್ಸ್ಗಳು. ಮತ್ತು ಇನ್ನೊಂದು ಮ್ಯಾಕ್ಸಿಮಮ್ ಇನ್ನೊಂದು ಏನು ಸ್ಟೇಟ್ ಮಾಡ್ತಾರೆ ಅಂದರೆ, ಸೊ ಇದೆಲ್ಲ ಆರ್ಯನ್ ಇನ್ವೆಷನ್ ಹೊರಗಡೆ